ಶುಭಾಶಯಗಳನ್ನ ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಹಿರಿಯರು ಆತ್ಮೀಯರು ಆದಂತಹ ರಾಜಣ್ಣನವರೇ, ಬೈಲಾಂಜನಪ್ಪನವರೇ, ಮೂರ್ತಿಯವರೇ, ಶೇಷಪ್ಪನವರೇ, ವಿಶೇಷವಾಗಿ ಮತ್ತೊಬ್ಬರು ಹಿರಿಯರಂತ ಗಾಳಾಂಜನಪ್ಪನವರೇ, ಚಂದ್ರರವರೇ, ಬಾನಪ್ಪನವರೇ, ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತ ರವಿಕುಮಾರ್ ಅವರೇ, ದಿಲೀಪ್ ರವರೇ, ನಮ್ಮ ಇನ್ನು ಅನೇಕ ಮುಖಂಡರಿದ್ದೀರಿ, ಅನ್ಯತಾ ಭಾವಿಸ್ದೆ, ಮತ್ತೆ ಎಲ್ಲ ಅಕ್ಕ ತಂಗಿಯದಿರೆ, ಅಮ್ಮಂದಿರೆ. ಬಹುಶಃ ಅಂಬೇಡ್ಕರ್ ಅವರೇನಾದ್ರೂ ಹುಟ್ಟುತ್ತಾ ಹೋಗಿದ್ರೆ ನಾವ್ಯಾರು ಕೂಡ ಈ ಒಂದು ರಾಜಬೀದಿನಲ್ಲಿ ಕುಳಿತುಕೊಂತಿರ್ಲಿಲ್ಲ. ಬಹುಶಃ ಬಾಬಾ ಸಾಹೇಬರ ಜಯಂತಿ ಇದೆ. ಈ ಕ್ಷೇತ್ರ ಯಾರು ಅಂದ್ರೆ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷೆಯ ಕ್ಷೇತ್ರ ಕೂಡ ಇದು. ನಮಗೆ ಒಂದು ಮೀಸಲು ಕ್ಷೇತ್ರ ಕೊಟ್ಟಿದ್ದಾರೆ ಅಂದ್ರೆ ಅದು ಕೂಡ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷೆ. ನಾವು ಅಂಬೇಡ್ಕರ್ ಅವರ ಭಿಕ್ಷೆನಲ್ಲಿ ಬದುಕ್ತೀವಿ ಅನ್ನುವಂತ ಪರಿಜ್ಞಾನ ಕೂಡ ನಮಗಿಲ್ಲ. ಏಕೆಂದ್ರೆ ಬೆಳಿಗ್ಗೆ ಎದ್ರೆ ಸಂವಿಧಾನದ ಅಡಿನಲ್ಲಿ ಇವತ್ತು ನಾವು ಕೆಲಸ ಮಾಡಿಸ್ತಾ ಇರೋದು. ನಮ್ಮ ಮನೇಲಿ ಏನಾದ್ರೂ ಅಕ್ಕಪಕ್ಕದಲ್ಲಿ ಜಮೀನು ವಿಚಾರ ಇರ್ಬೋದು ಅಥವಾ ಯಾವುದೇ ವಿಚಾರಕ್ಕೆ ಒಂದು ಗಲಾಟೆ ಆದ್ರೆ ನಾವು ಎಲ್ಲಿ ಹೋಗ್ತೀವಿ? ದೇವಸ್ಥಾನ ಹುಡಿಕೊಂಡು ಹೋಗ್ತೀವ? ನಾವು ಹುಡಿಕೊಂಡು ಹೋಗೋದು ಈ ರಾಜ್ಯದ, ಈ ಗ್ರಾಮದ, ಈ ಭಾಗದ ಪೊಲೀಸ್ ಠಾಣೆಗಳನ್ನ ಹುಡುಕೊಂಡು ಹೋಗ್ತೀವಿ. ಯಾಕೆ ಅಂದ್ರೆ ಅಂಬೇಡ್ಕರ್ ಅವರು ನಮಗೆ ಕಾನೂನುಬದ್ಧ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಅಲ್ಲೋದ್ರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂತ ಒಂದು ಭರವಸೆಯನ್ನು ಇಟ್ಕೊಂಡು ನಾವು ಅಲ್ಲಿ ಹೋಗೋದು. ಒಂದು ಮೀಸಲು ಕ್ಷೇತ್ರ ಯಾವುದೋ ಪಂಚಾಯತಿ ಎಲೆಕ್ಷನ್ ಬಂತು ಅಂದ್ರೆ ನಮ್ದು ರಿಸರ್ವ್ ಆಗ್ಬಿಟ್ಟಪ್ಪ SC, ನಾನು ಅಲ್ಲಿ ಎಲೆಕ್ಷನ್ ನಿಲ್ಬೇಕು ಅಂತ ಹೋಗ್ತಾರೆ. ಆದ್ರೆ ಅಂಬೇಡ್ಕರ್ ಜಯಂತಿ ಬಂದಂತ ಸಂದರ್ಭದಲ್ಲಿ ಬೇರೆ ಯೋಚನೆಗಳನ್ನ ಮಾಡ್ತಾರೆ. ನಾವು ಗುಲಾಮಗಿರಿಯನ್ನು ಇನ್ನೂ ಕೂಡ ಬಿಟ್ಟಿಲ್ಲ, ಜೀತ ಪದ್ಧತಿಯನ್ನು ಇನ್ನೂ ಬಿಟ್ಟಿಲ್ಲ. ಬೇರೆಯವ್ರು ಏನಾದ್ರೂ ಹೇಳಿದ್ರೆ ಕೇಳ್ತೀವಿ, ಆದ್ರೆ ನಾವು ಏನಾದ್ರೂ ಮಾತಾಡಿದ್ರೆ ಕೇಳಿಸ್ಕೊಳ್ಳುವಂತ ತಾಳ್ಮೆ ಕೂಡ ನಮ್ಮಲ್ಲಿಲ್ಲ. ಏಕೆಂದ್ರೆ ಅಂಬೇಡ್ಕರ್ ಅವರು ಸುಮ್ಮನೆ ಕಷ್ಟಪಟ್ಟಿಲ್ಲ. 25 ಡಿಗ್ರಿಗಳನ್ನ 5 PhD ಪಡೆದಿರೋದು. ಇಡೀ ಪ್ರಪಂಚದಲ್ಲಿ ಯಾರೂ ಕೂಡ ಇಷ್ಟು ಡಿಗ್ರಿಯನ್ನ ಮಾಡಿಲ್ಲ, ಇಷ್ಟು PhDಯನ್ನ ಮಾಡಿಲ್ಲ. ಅಂಬೇಡ್ಕರ್ ಅವನ್ನ ಓದುವ ರಾಕ್ಷಸ ಅಂತ ಕರೀತಾ ಇದ್ರು. ಓದುವ ರಾಕ್ಷಸ ಅಂತ ಅಂಬೇಡ್ಕರ್ ಅವ್ರನ್ನ ಕರೀತಾ ಇದ್ರು. ಅಂಬೇಡ್ಕರ್ ಅವರು ಲೈಬ್ರರಿಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ಸಂಜೆ ಓದ್ ಕೂತ್ಕೊಂಡ್ರೆ ಬೆಳಿಗ್ಗೆ ಆಗೋದು ಗೊತ್ತಾಗ್ತಿರ್ಲಿಲ್ಲ ಅವರಿಗೆ. ಇದು ಕತ್ಲ, ಇದು ಬೆಳಕ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಅವರು ಯಾವಾಗಲೂ ಓದು ಅಂತ ಹೇಳಿದ್ಕೆ ಇವತ್ತು ಇಡೀ ದೇಶದ ಸಂವಿಧಾನವನ್ನ ಬರೆದಿದ್ದಾರೆ. ಇವತ್ತು ಈ ದೇಶದಲ್ಲಿ ಮಾತ್ರ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತಾ ಇಲ್ಲ, ಇಡೀ ವಿಶ್ವದಲ್ಲಿ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹೊರಗಡೆ ದೇಶಗಳಲ್ಲಿ ಅಂಬೇಡ್ಕರ್ ಅವರ 100, 200, 500 ಅಡಿ ಪ್ರತಿಭೆಗಳನ್ನ ಮಾಡಿ ಆ ಮಹಾನ್ ನಾಯಕನಿಗೆ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ಸಾಮಾನ್ಯದ ಪ್ರಜೆ ಅಲ್ಲ. ಅಂಬೇಡ್ಕರ್ ಅವರ ವಿದ್ವತ್ವ, ಅವರ ಜ್ಞಾನವನ್ನ ಹೊರಗಡೆ ದೇಶದವರು ತುಂಬಾ ಚೆನ್ನಾಗಿ ಅರ್ಥಕೊಂಡಿದ್ದಾರೆ. ಈ ದೇಶದ ರಾಜಕಾರಣಿಗಳು ಹೊರಗಡೆ ದೇಶಕ್ಕೆ ಹೋದ್ರೆ ನಾವು ಬುದ್ಧ ಹುಟ್ಟಿದ ನಾಡಿಂದ ಬಂದಿದ್ದೀವಿ, ಅಂಬೇಡ್ಕರ್ ಹುಟ್ಟಿದ ನಾಡಿನಿಂದ ಬಂದಿದ್ದೀವಿ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಅವ್ರಿಗೆ ಅಲ್ಲಿ ಬೆಲೆ ಸಿಗೋದಿಲ್ಲ. ಹಾಗಾಗಿ ಅಂಬೇಡ್ಕರ್ ಅವರ ವಿಚಾರ ತುಂಬಾ ಇದೆ, ತಿಳ್ಕೊಳ್ಳೋದು ಸುಮ್ಮನೆ ಅಲ್ಲ. ಅನೇಕ ವಿಚಾರಗಳನ್ನ ಅಂಬೇಡ್ಕರ್ ಅವರು PhD ಪದವಿಯನ್ನ ಪಡ್ಕೊಂಡು ಹೊರಗಡೆ ದೇಶದಿಂದ ಬರ್ತಾ ಇರ್ತಾರೆ. ಅನೇಕ ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮದಿರೆಲ್ಲ ಅಂಬೇಡ್ಕರ್ ಬರ್ತಾರೆ, ಅವರು ಸ್ವಾಗತ ಮಾಡೋಣ ಅಂತೇಳಿ ಹೊಸ ಬಟ್ಟೆ ಹಾಕೊಂಡು ಓಡ್ತಾ ಇರ್ತಾರೆ. ಆದ್ರೆ ಅಂಬೇಡ್ಕರ್ ಅವರ